ರಾಜ್ಕುಮಾರ್ ಅವ್ರ ಮಗ ರೀ. ಹಾ. ಶಿವಣ್ಣ ಅವ್ರಿಗೆ ಅರ್ಥ ಆಗ್ಲಿಲ್ಲ ಅವ್ರ ಮಾತಿನ ಬರದಲ್ಲಿ, ಆ ಎಮೋಷನ್ ನಲ್ಲಿ ಅವ್ರು ಹೇಳೋದನ್ನ ಕೇಳ್ತಿದ್ರು. ಅವ್ರು ಅಷ್ಟೇ. ಎಮೋಷನ್ ಅಲ್ಲಿ ಕೇಳಿದ್ದಾರೆ. ಅಷ್ಟೇ. ಬಟ್ ಅವ್ರಿಗೆ ಅಲ್ಲಿ ಏನಾದ್ರು ಆ ಸಂದರ್ಭದಲ್ಲಿ ಅವ್ರು ಎದುರು ಕೂತಿದ್ರು, ಗೊತ್ತಾಗ್ಲಿಲ್ಲ ಅವ್ರಿಗೆ. ಗೊತ್ತಾಗಿಲ್ಲ. ಏನ್ ಹೇಳಬೇಕು ಅಂತ ಅರ್ಥ ಆಗ್ತದೆ. ಆ ಟೈಮಲ್ಲಿ ಖಂಡಿಸ್ಬೋದಿತ್ತು ಅನ್ನೋ ಒಂದಿಷ್ಟು ಖಂಡಿಸಕ್ಕಿಂತ ಅಪ್ಪ ನಿಮ್ ಹೊಟ್ಟೆಲ್ ಬಂದಿಲ್ಲ, ನಾವು ಅಕ್ಕ ತಂಗಿಯರು ಅಂತ ಹೇಳ್ಬಿಟ್ಟಿದ್ರೆ ಹೋಗಿರೋದು. ಮುಗಿದಾಗಿತ್ತು. ಬೆಳೀತಾ ಇರಲಿಲ್ಲ, ಇದು ಬೆಳಿಬೇಕಾಗಿರ್ಲಿಲ್ಲ, ಬೆಳೆಯುವಂತ ಅವಕಾಶ ಇರ್ಲಿಲ್ಲ ಅಲ್ಲಿ. ಅನ್ಫಾರ್ಚುನೇಟ್ಲಿ ಅಷ್ಟೇ. ಇರ್ಲಿ, ಆಗ್ಬಾರ್ದು. ನಾವೆಲ್ಲ ರಾಜ್ಕುಮಾರ್ ಕಡೆಯಿಂದ ಬಂದವರು, ಅದರಿಂದ ಆ ಗಡ್ಡೆಗೆ ಹೋಗೋಣ. ರಾಜ್ಕುಮಾರ್ ಅವರು ಮಾತಾಡಿದ್ದಾರೆ ಒಂದು ವೇದಿಕೆ ಮೇಲೆ, ಅಲ್ಲೂ ಕೂಡ ಹೇಳಿಕೆಯನ್ನು ಖಂಡಿಸಿಲ್ಲ. ಯಾವತ್ತು ರಾಜ್ಕುಮಾರ್ ಅವರು ನೀವು ಬದುಕಿ ನಾವು ಬದುಕಿ ಅಂತ ಹೇಳ್ತಿದ್ದೇವೆ. ರಾಜ್ಕುಮಾರ್ ಯಾವತ್ತೂ ಕೂಡ ಭಾಷಾ ದ್ವೇಷ ಆಗಿರ್ಲಿಲ್ಲ. ಅವ್ರನ್ನ ಅದೇ ಹೇಳ್ಕೊಟ್ಟಂತೆ ಪಾಠ ಏನಪ್ಪ ಗೋವಿಂದು. ಅದಕ್ಕಾಗಿ ನಾವು ಭಾಷೆ ಬಗ್ಗೆ ಯಾವುದೇ ತೊಂದರೆ ಆದ್ರೂ ಕೂಡ, ಎಂಥ ಸಂದರ್ಭದಲ್ಲಿ ಆದ್ರೂ ಕೂಡ ಅದ್ರ ಬಗ್ಗೆ ಏನ್ ನಡೀಬೇಕು ನಡೀತು. ಈಗೆಲ್ಲ ಗೊತ್ತಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಯಾವಾಗಲೂ ಹೇಳ್ತಿದ್ರು, ಕನ್ನಡ ನಮ್ಮ ಭಾಷೆ, ನಮ್ಮ ತಾಯಿ ಭಾಷೆ ಅಲ್ವಾ. ಆ ಸಂಸ್ಕೃತಿಯಿಂದ ಬಂದಂತವ್ರು ನಾವಿಲ್ಲಿ ಯಾರ ಬಗ್ಗೆನೂ ಕೂಡ ಅವಹೇಳನ ಮಾಡಬೇಕು, ಟೀಸ್ ಮಾಡಬೇಕು ಅಂತಿಲ್ಲ. ಯಾಕೆ ಅವ್ರು ಆತರ ಹೇಳಿದಾರೆ ನಮಗೆ ಅರ್ಥ ಆಗ್ತಾ ಇಲ್ಲ. ಈಗಲೂ ಕಾಲ ಗಮನಿಸಿಲ್ಲ. ಅದ್ರ ಬಗ್ಗೆ ಒಂದು ವಿಷಾದ ವ್ಯಕ್ತಪಡಿಸಿದ್ರೆ ಎಲ್ಲರೂ ಚೆನ್ನಾಗಿದೆ. ಯಾಕಂದ್ರೆ ಅವರು ಕೂಡ ಎಷ್ಟೋ ಕಾಣಿಸಿದ್ರು, ಆಕ್ಟ್ ಮಾಡಿದ್ದಾರೆ, ಬಂದಿದ್ದಾರೆ, ಹೋಗಿದ್ದಾರೆ. ಅದರಿಂದ ಆದಷ್ಟು ಬೇಗ ಅವರು ಅವ್ರ ದೊಡ್ಡತನ ತೋರಿಸ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.